Hey guys, welcome back to my channel. And today topic is what are protocols? Protocols ಅಂದ್ರೆ ಏನು, ಏನಕ್ಕೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು, ಅದರಲ್ಲಿ ಎಷ್ಟು ಟೈಪ್ಸ್ ಇರುತ್ತೆ ಅಂತ ಕ್ಲಿಯರ್ ಆಗಿ ನೋಡೋಣ ಬನ್ನಿ. ಅಂಡ್ ಕಮ್ ಟು ಪಾಯಿಂಟ್. ವಾಟ್ ಆರ್ protocols? Protocols are rules that allows two devices to communicate with each other just like humans speak a common language, English or Kannada. Same as computers also speak using protocols. ನಿಮ್ಗೆ ಎಕ್ಸಾಂಪಲ್ ನೋಡ್ತೀನಿ. ಓಕೆ, ಇಬ್ರು ಫ್ರೆಂಡ್ಸು ಅವ್ರು ಏನಾದರೂ ಮಾತಾಡ್ಕೋಬೇಕು, ಏನಾದರೂ ಹೇಳಬೇಕು ಅಂದರೆ ನಮಗೂ ಒಂದು ಕಾಮನ್ ಲ್ಯಾಂಗ್ವೇಜ್ ಬೇಕು. ಇಟ್ ಮೇ ಬಿ ಕನ್ನಡ, ಇಂಗ್ಲೀಷ್, ಎನಿ ಲ್ಯಾಂಗ್ವೇಜ್ ಬೇಕಲ್ಲ. ಅದೇ ರೀತಿ ಕಂಪ್ಯೂಟರ್ ಸಹ ಮಾತಾಡ್ಕೋಬೇಕು ಅಂದರೆ ಒಂದು ಕಂಪ್ಯೂಟರ್ ಇನ್ನೊಂದು ಕಂಪ್ಯೂಟರ್ ಜೊತೆ ಮಾತಾಡಬೇಕು ಅಂದರೆ ನೀಡ್ ಆಫ್ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜನ್ನು ನಾವು ಪ್ರೋಟೋಕಾಲ್ ಅನ್ನೋದು. ಓಕೆ, ಈಗ ನೋಡಿ, ಇದೊಂದು ಕಂಪ್ಯೂಟರ್, ಇದೊಂದು ಕಂಪ್ಯೂಟರ್. ಓಕೆ, ನಾವು ಈ ಕಂಪ್ಯೂಟರ್ ಇದನ್ನು ಮಾತಾಡಬೇಕು ಅಂದರೆ ಒಂದು ಲ್ಯಾಂಗ್ವೇಜ್ ಬೇಕು. ಆ್ಯಂಡ್ ದಿಸ್ ಆಲ್ಸೋ, ಈ ಕಂಪ್ಯೂಟರ್ ಸಹ ಇದನ್ನು ಮಾತಾಡಬೇಕು ಅನ್ನೋ ಒಂದು ಲ್ಯಾಂಗ್ವೇಜ್ ಬೇಕು. ಆ ಲ್ಯಾಂಗ್ವೇಜನ್ನು ನಾವು ಪ್ರೋಟೋಕಾಲ್ ಅನ್ನೋದು. ಓಕೆ, ಐ ಥಿಂಕ್ ಅರ್ಥ ಆಗಿರುತ್ತೆ ಅಂದ್ಕೊತೀನಿ. ನಿಮಗೆ ಸಿಂಪಲ್ಲಾಗಿ ನಿಮ್ಗೆ ನೆನಪಿಟ್ಕೋಬೇಕು ಅಂದರೆ ಪ್ರೋಟೋಕಾಲ್ ಅನ್ನೋದು ಏನೂ ಇಲ್ಲ, ಜಸ್ಟು ಕಮ್ಯುನಿಕೇಷನ್ ರೂಲ್ಸ್ ಫಾರ್ ಕಂಪ್ಯೂಟರ್ಸ್ ಆ್ಯಂಡ್ ಡಿವೈಸಸ್ ಅಷ್ಟೇ. ಒಂದು ಕಂಪ್ಯೂಟರ್ ಇನ್ನೊಂದ್ರ ಜೊತೆ ಮಾತಾಡಬೇಕು ಅಂದರೆ ಒಂದು ರೂಲ್, ಅದು ಮಾತಾಡ್ಕೋಬೇಕು ಅಂದರೆ ಆ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಅದು ಮಾತಾಡೋದು. ಎಕ್ಸಾಂಪಲ್, ನಾವು ವಾಟ್ಸಪ್. ಓಕೆ, ನಿಮ್ಮ ಫ್ರೆಂಡ್ಗೆ ನೀವು ಏನಾದರೂ ಮೆಸೇಜ್ ಹಾಕ್ತೀರಾ, ಹಾಯ್ ಏನಾದರೂ ಸಮಥಿಂಗ್, ಹಾಯ್ ಹೆಲೋ ಏನೋ ಒಂದು ಹಾಕ್ತೀಯಲ್ಲ, ಅದು ಕರೆಕ್ಟಾಗಿ ರೀಚ್ ಆಗಬೇಕು ಅಂದರೆ ಡಿವೈಸ್ ಮಧ್ಯೆ ಕಮ್ಯುನಿಕೇಷನ್ ಆಗಬೇಕು. ಆ ಕಮ್ಯುನಿಕೇಷನಲ್ಲಿ ಹೆಲ್ಪ್ ಮಾಡೋದೇ ಪ್ರೋಟೋಕಾಲ್ಸ್ ಅಂತ. ಓಕೆ, ನಾವು ನೆಕ್ಸ್ಟ್ ಪಾಯಿಂಟ್. ವೈ ಆರ್ ಪ್ರೋಟೋಕಾಲ್ಸ್ ಯೂಸ್ಡ್? ಯಾಕೆ ನಾವು ಯೂಸ್ ಮಾಡಬೇಕು ಅಂದರೆ ಟು ಕಮ್ಯುನಿಕೇಟ್ ಪ್ರಾಪರ್ಲಿ, ಫಸ್ಟ್ ಪಾಯಿಂಟ್. ಆ್ಯಂಡ್ ಟು ಕಮ್ಯುನಿಕೇಟ್ ಪ್ರಾಪರ್ಲಿ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಟು ಸೆಂಡ್ ಆ್ಯಂಡ್ ರಿಸೀವ್ ಡೇಟಾ ಕರೆಕ್ಟ್ಲಿ. ನಾವು ಡೇಟಾನ ಸೆಂಡ್ ಮಾಡಬೇಕಾದ್ರೂ ರಿಸೀವ್ ಮಾಡ್ಕೋಬೇಕಾದ್ರೂ ಕರೆಕ್ಟಾಗಿ ಇರಬೇಕು, ಅಂದರೆ ಏನೂ ಪ್ಯಾಕೆಟ್ಸನ್ನು ಲೂಸ್ ಆಗಬಾರ್ದು ಅಂತ. ನೆಕ್ಸ್ಟ್, ಎರರ್ಸ್ನ ಅವಾಯ್ಡ್ ಮಾಡೋಕ್ಕೆ, ಯಾವಾಗ ಕಮ್ಯುನಿಕೇಷನ್ ಆಗೋವಾಗ ಏನು ಎರರ್ಸ್ ಆಗಬಾರ್ದು ಅಂತ. ಇವಾಗ ನಿಮ್ಮ ಫ್ರೆಂಡ್ಗೆ ಏನೊಂದು ಮೆಸೇಜ್ ಹಾಕಿರ್ತೀರ, ಹೆಲೋ ಅಂತ. ಆ ಹೆಲೋ ಅನ್ನೋ ವರ್ಡು ಕರೆಕ್ಟಾಗಿ ಹೋದರೆ ನಿಮಗೆ ಕಮ್ಯುನಿಕೇಷನ್ಸ್ ಕರೆಕ್ಟಾಗಿ ಆಗಿದೆ ಅಂತ. ಇಲ್ಲ ಅಂದರೆ ಏನೋ ಎರರ್ಸ್ ಇದೆ, ಕಮ್ಯುನಿಕೇಷನಲ್ಲಿ ಏನೋ ಎರರ್ ಇದೆ ಅಂತ ನಮಗೆ ಸಿಗ್ನಲ್. ಓಕೆ, ಫೋರ್ತ್ ಒನ್, ಸೆಕ್ಯೂರಿಟಿ ಇರಬೇಕು. ನಮ್ಮ ಮೇನ್ ಏನು, ಹ್ಯಾಕರ್ಸ್ ಏನು ನಮ್ಮ ಅಕೌಂಟ್ನಾಗಲಿ, ವಾಟ್ಸಪ್ ಅಕೌಂಟ್ ಆಗಲಿ, ಬೇರೆಯವ್ರ ವಾಟ್ಸಪ್ ಅಕೌಂಟ್ನ ಏನು ಹ್ಯಾಕ್ ಮಾಡದೆ ಸೆಕ್ಯೂರಿಟಿ ಇರಬೇಕು. ಆ್ಯಂಡ್ ಟು ಮ್ಯಾನೇಜ್ ಸ್ಪೀಡ್ ಆ್ಯಂಡ್ ಟೈಮಿಂಗ್ ಆಫ್ ಡೇಟಾ ಟ್ರಾನ್ಸ್ಫರ್. ಇಷ್ಟು ಟೈಮ್ಗೆ ಹೋಗಬೇಕು, ಇಷ್ಟು ಟೈಮ್ ರಿಸೀವ್ ಮಾಡ್ಕೋಬೇಕು ಅಂತ ಟೈಮಿಂಗ್ ಇಟ್ಕೊಂಡು ಅವರು ಮ್ಯಾನೇಜ್ ಮಾಡ್ತಾರೆ. ಓಕೆ, ಆ್ಯಂಡ್ ವೇರ್ ಆರ್ ಪ್ರೋಟೋಕಾಲ್ಸ್ ಯೂಸ್ಡ್? ಎಲ್ಲೆಲ್ಲಿ ಪ್ರೋಟೋಕಾಲ್ಸ್ನ ಯೂಸ್ ಮಾಡ್ತಾರೆ ನೋಡೋಣ. ಫಸ್ಟ್ ಪಾಯಿಂಟ್, ಇಂಟರ್ನೆಟ್ ಬ್ರೌಸಿಂಗ್. ಅಲ್ಲಿ ನಮ್ಗೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂದ್ರೂ, ಯೂಟ್ಯೂಬ್ ಚಾನಲ್ ನಾವು ರನ್ ಮಾಡಬೇಕಂದ್ರೂ ನಮಗೆ ಪ್ರೋಟೋಕಾಲ್ ಬೇಕು. ಆ್ಯಂಡ್ ವೈಫೈ ಕಮ್ಯುನಿಕೇಷನ್, ಐಒಟಿ ಡಿವೈಸಸ್, ಸ್ಮಾರ್ಟ್ ಬಲ್ಬ್, ಅಲೆಕ್ಸಾ, ಸೆನ್ಸರ್ಸ್. ಐ ಥಿಂಕ್ ಐಒಟಿ ಅಂದರೆ EC ಸ್ಟೂಡೆಂಟ್ಸ್ ಚೆನ್ನಾಗಿ ಗೊತ್ತಿರುತ್ತೆ ಇದ್ರ ಬಗ್ಗೆ, ಅಲೆಕ್ಸಾ ಮತ್ತು ಸೆನ್ಸರ್ಸ್ ಬಗ್ಗೆ. ಆ್ಯಂಡ್ ಮೊಬೈಲ್ ನೆಟ್ವರ್ಕ್ಸ್ ಆ್ಯಂಡ್ ಇಮೇಲ್ ಸೆಂಡಿಂಗ್, ಬ್ಲೂಟೂತ್ ಕಮ್ಯುನಿಕೇಷನ್, ಫೈಲ್ ಟ್ರಾನ್ಸ್ಫರ್. ಇವೆಲ್ಲ ಟೂ ಡಿವೈಸಸ್ ಮಧ್ಯೆ ಆಗೋದಲ್ವಾ. ಫೈಲ್ ಟ್ರಾನ್ಸ್ಫರ್ ಅಂದರೆ ನಾನು ನಿನ್ಗೆ ಸೆಂಡ್ ಮಾಡಬೇಕು ಅಂದರೆ ನನ್ನ ಡಿವೈಸು ನಿನ್ನ ಡಿವೈಸು ಕನೆಕ್ಟ್ ಆಗಿದ್ರೆ ಮಾತ್ರ ಸೆಂಡ್ ಮಾಡೋಕ್ಕಾಗೋದು. ಅದೇ ರೀತಿ ಇಮೇಲ್ ಸೆಂಡಿಂಗ್ ಆಗಿರಲಿ, ಬ್ಲೂಟೂತ್ ಕಮ್ಯುನಿಕೇಷನ್ ಆಗಿರಲಿ. ಇಮೇಲ್ ಸೆಂಡಿಂಗಲ್ಲಿ ನನ್ನ ಇಮೇಲಿಂದ ಬೇರೆಯವ್ರಿಗೆ ಸೆಂಡ್ ಮಾಡಬೇಕು ಅಂದರೆ ಅಲ್ಲಿ ಮಿಡಲಲ್ಲಿ ಒಂದು ಪ್ರೋಟೋಕಾಲ್ ವರ್ಕ್ ಮಾಡುತ್ತೆ. ಇಲ್ಲಿಂದ ಅಲ್ಲಿಗೆ ಸೆಂಡ್ ಮಾಡಬೇಕು ಅಂದರೆ ಕರೆಕ್ಟಾಗಿ ಸೆಕ್ಯೂರಿಟಿ, ಟೈಮಿಂಗು ಎಲ್ಲ ನೋಡ್ಕೊಂಡು ಸೆಂಡ್ ಮಾಡೋದು. ಅರ್ಥ ಆಯ್ತಾ? ಆ್ಯಂಡ್ ನೆಕ್ಸ್ಟ್, ಟೈಪ್ಸ್ ಆಫ್ ಪ್ರೋಟೋಕಾಲ್ಸ್. ಇದರಲ್ಲಿ 2 ಟೈಪ್ಸ್ ಇರುತ್ತೆ, ಒಂದು ನೆಟ್ವರ್ಕ್ ಪ್ರೋಟೋಕಾಲ್ಸ್ ಆ್ಯಂಡ್ IoT ಪ್ರೋಟೋಕಾಲ್ಸ್ ಅಂತ. ಫಸ್ಟ್ ನಾವು ನೆಟ್ವರ್ಕ್ ಪ್ರೋಟೋಕಾಲ್ಸ್ ಅಂದರೆ HTTP, UDP, TCP, SMTP, POP, ನಾವು ಶಾರ್ಟ್ಕಟ್ಟಲ್ಲಿ POP ಅಂತೀವಿ, POP.
IMAP ಆ್ಯಂಡ್ IoT ಪ್ರೋಟೋಕಾಲ್ಸಲ್ಲಿ MQTT, COAP, ZigBee, ಬ್ಲೂಟೂತ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಂಗಂದರೆ HTTP ಬಗ್ಗೆ, UDP, TCP ಡಿಫ್ರೆನ್ಸು ಹೆಂಗೆ ವರ್ಕ್ ಆಗುತ್ತೆ ವಿತ್ ವರ್ಕಿಂಗ್ ಡಯಾಗ್ರಾಮ್ ಆ್ಯಂಡ್ ಸ್ಟೆಪ್ಸು ಎಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ IoT ಪ್ರೋಟೋಕಾಲ್ಸ್ ಆದರೂ ಅಷ್ಟೇ ಒಂದು ಲಾಂಗ್ ವಿಡಿಯೋ ಮಾಡ್ತೀನಿ IoT ಪ್ರೋಟೋಕಾಲ್ಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ನಿಮ್ಗೆ ಹೆಂಗೆ ವರ್ಕ್ ಆಗುತ್ತೆ, ಯಾವ ರೀತಿ ಅವ್ರು ರಿಸೀವ್ ಮಾಡಿಕೊಂಡು ಮತ್ತು ಸೆಂಡ್ ಮಾಡುತ್ತೆ ನಮಗೆ ಎಲ್ಲ ಕ್ಲೀನಾಗಿ ಹೇಳ್ತೀನಿ. ಐ ಥಿಂಕ್ ಇದು ಸ್ವಲ್ಪ ಅಲ್ಲ ಪೂರ್ತಿ ಅರ್ಥ ಆಗುತ್ತೆ ಅಂದ್ಕೊತೀನಿ ಪ್ರೋಟೋಕಾಲ್ಸ್ ಅಂದರೆ ಏನು ಅಂತ. ಪ್ಲೀಸ್ ಏನಾದರೂ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮೆಸೇಜ್ ಮಾಡಿ, ಇಲ್ಲಾಂದರೆ ಕಾಮೆಂಟಲ್ಲಿ ತಿಳಿಸಿ ಅರ್ಥ ಆಯಿತು ಅರ್ಥ ಆಗಿಲ್ಲ ಅಂತ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮ್ಗೆ ಯಾವ ರೀತಿ ಹೇಳಬೇಕು ಅಂತ. ಥ್ಯಾಂಕ್ ಯು.